ಬನ್ನಿ ಬನ್ನಿ, ಒಂದು ಬಿಡುಗಡೆ ಉಂಟು. ನರಕದ ಬಾಗಿ ಇವತ್ತು ಅವಳನ್ನ ನರಕಕ್ಕೆ ತಗೊಂಡೋಗಕ್ಕಾಗಲ್ಲ. ಅವಳು ದೇವ್ ಮಗಳು, ದೇವ್ ಮಕ್ಕಳನ್ನ ಮುಟ್ಟಕ್ಕಾಗಲ್ಲ. ಯಾರೇ ದೇವ್ ಮಕ್ಕಳಾಗಿ ಮುಟ್ಟಕ್ಕಾಗಲ್ಲ. ಸರಪಳಿಗಳನ್ನೆಲ್ಲ ಕಚ್ಕೊಂಡ್ಬನ್ನಿ, ಬನ್ನಿ ಬನ್ನಿ. ಸಂಪೂರ್ಣವಾಗಿ ನಾಮದಲ್ಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ಪಾದದ ಸ್ವಾಮಿ ಹತ್ತಿರ ಹೋಗಿ ಸೇರ್ಕೊಳ್ತಾ ಇದ್ದೀವಿ. ಚಾಚಿಗಳ ಗಂಡನ್ನು ಕರ್ಕೊಂಡೋಗಿ ಎಲ್ಲ ಗಂಡುಗಳು ಎಲ್ಲೆಲ್ಲಿ ಯಾವ ಮೂಲೆಯಲ್ಲಿ ಯಾವ ಇದರಲ್ಲಿ ಸೇರ್ಕೊಂಡಿದ್ದೀರಾ ಸ್ವಾಮಿ? ಹೌದು ರಾಜ, ಆ ಗಂಡುಗಳನ್ನೆಲ್ಲ ಅಷ್ಟನ್ನು ಕೂಡ ಇವಳನ್ನು ಸೇರ್ಕೊಂಡಿದ್ದೆ. ಆ ಗಂಡು ಸಂಪೂರ್ಣವಾಗಿ ಈ ಸ್ಥಳದಲ್ಲಿ ಬಿಡುಗಡೆ ಕೊಟ್ಟಿರುವುದಾಗಿ ಸ್ತೋತ್ರ ಸ್ವಾಮಿ. ಆ ಗಂಡು ಸರಪಳಿ ಮುಖಾಂತರವಾಗಿ ಒಂದೊಂದೇ ಎಳಕಟ್ಟು ಹೋಗ್ತಾ ಇದ್ದೀವಿ. ದ್ವಾರಗಳು ಸರಿಗಿ ಸ್ವಾಮಿ. ಹೌದು ರಾಜ, ಪರಲೋಕಕ್ಕೆ ಇವಳನ್ನ ಕಳಿಸಕ್ಕಾಗಲಿಲ್ಲ ಸ್ವಾಮಿ, ತಪ್ಪಿಸ್ಕೊಳ್ಳಕ್ಕಾಗಲಿಲ್ಲ ಇವಳನ್ನ. ನಾನು ಕರ್ಕೊಂಡು ಹೋಗೋಣ ಅಂತಂದ್ರೆ ಆಗಲಿಲ್ಲ. ಇನ್ನು ಮುಂದೆ ನಾನು ಸೋತು ಸರದಾಗಿ ಹೋಗ್ತಾ ಇದ್ದೀನಿ. ಈ ಸೈತಾನನ ಯೇಸು ನಾಮದಲ್ಲಿ ಪಾತಾಳಕ್ಕೆ ಚಪ್ಪಲ್ಪಡಲಿ ಸ್ವಾಮಿ. ಯಜ್ಞದ ಕುರಿಮರಿ ರಕ್ತದಿಂದ ಲಯವಾಗಲಿ. ಯೇಸು ರಕ್ತದಲ್ಲಿ, ಯೇಸು ರಕ್ತದಲ್ಲಿ ಲಯ 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 ಲಯ. ಯೇಸು ರಕ್ತದಲ್ಲಿ ಲಯ, ಯೇಸು ನಾಮದಲ್ಲಿ ಲಯ, ಯೇಸು ವಾಕ್ಯದಲ್ಲಿ ಲಯ. ಗಂಡು ಎಲ್ಲ ಸಂಪೂರ್ಣವಾಗಿ ನರಕದ ಬಾಯಿಗೆ ಹೋಗಿ ಸರಪಳಿ ಬೀಗನ ಅದಕ್ಕಾಗಿ ಸುತ್ತು ಕಳಿಸಿದೀನಲ್ಲ. ನಾನು ಒಬ್ಬಳೇ ಹೋಗ್ಕೊಂಡು ಎಲ್ಲೆಲ್ಲಿ ಯಾವ್ಯಾವ ಮೂಲೆ ಇದೆ ಎಲ್ಲರನ್ನೂ ಎಳ್ಕೊಂಡ್ಬಂದು ಕರ್ಕೊಂಡು ಸರಪಳಿ ಸಮೇತ ಹೋತು. ನಾನು ಒಬ್ಬಳೇ ಇರೋದು ದೇವತೆ, ನಾನೊಬ್ಳು ದೇವತೆ. ಏನಿಲ್ಲ ಹೆಸರು? ಹೊನ್ನಮ್ಮ ದೇವತೆ. ಎಲ್ಲಿಂದ ಬಂದೆ? ಅವಳು ಮನ್ದೇವ್ರ ದೇವಸ್ಥಾನದಲ್ಲಿ ಅವಳನ್ನ ಹರಕೆ ಕೊಟ್ಟಿದ್ರು. ಅವಳ ಮಗುವಾದ್ರೆ ಅವಳು ಗಂಡ ಅವ್ರ ಅಪ್ಪಗೆ ಎರಡನೇ ಹೆಂಡತಿ. ಅವ್ರ ಮಗು ಹುಟ್ಟು ಸಣ್ಣ ಮಗು, ಭಾರಿ ಕ್ಯೂಟ್ ಆಗಿತ್ತು. ಅದು ನೋಡ್ಲಾರ್ದ ಅವ್ರ ಮೈಯಲ್ಲಿ 9 ತಿಂಗಳು ಮಗು ಸೇರ್ಕೊಂಡು ಆ ಮಗುವನ್ನ ಹೊನ್ನಮ್ಮ ದೇವತೆಗೆ ಅವ್ರು ಅರ್ಪಣೆ ಕೊಟ್ಟರು. ಸಮರ್ಪಣೆ, ಗಂಡ ಹೆಂಡತಿ ಇಬ್ರು ಸಮರ್ಪಣೆ ಕೊಟ್ಟರು. ಅವತ್ತಿನಿಂದ ನಾನು ಆ ಮಗಳ ಮೇಲೆ ದೇವತೆಯಾಗಿ ಅವಳು ಕಾಯ್ತಾ ಬಂದೆ. ಅಂದರೆ ಸಮಾಧಾನ ಇಲ್ಲ. ಅವಳು ಮದುವೆ ಆದ ದಿನದಿಂದ ಇವತ್ತಿಗೂ ಅವ್ರ ಕಡೆ ಸಮಾಧಾನ ನಾನು ಕೊಟ್ಟಿಲ್ಲ. ಏಕೆಂದರೆ ನನಗೊಂಥರ ಖುಷಿ ಸಿಗ್ತದೆ. ಅವ್ರು ನೋಡ್ಬಿಡೋದು ಖುಷಿ, ಮಜಾ ತಗೊಂಡಿದ್ದೆ. ಯಾವ ಯೇಸು ಸ್ವಾಮಿ ಯಾರೋ ಒಬ್ಬ ಕರೆದ್ರು, ಸಮಯಾವನ ಫಾಸ್ಟ್ ಒಬ್ಬಿದ್ದ ಬಂದು ಹೋಗೋಣ. ಅವಾಗಲೂ ನಾನು ಸುಮ್ಮನೆ ಇರ್ತಿದ್ದೆ. ಯಾವಾಗ ಯೇಸು ಸ್ವಾಮಿಯಲ್ಲಿ ಆರಾಧನೆ ಮಾಡೋದು ಅದೆಲ್ಲ ಒಂದ್ಸತಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಲೆ 25 ವರ್ಷದಿಂದ ಬಿಡುಗಡೆ ಕೊಡ್ತೀನಿ ಅಂತ ಅವತ್ತಿಂದ ರಚ್ಚಿಟ್ಕೊಂಡು ಇವತ್ತಿಗೆ ನನ್ನ ರಚ್ಚು ನೀರಿ ಯೇಸು ಹೇಳೋದು ಸಮಾಧಾನದ ದೇವರು ಇಷ್ಟುವರೆಗೆ ಯೇಸು ಬಂದಿದ್ದಾರೆ. ನೀನು ಬಾದಾಳಕ್ಕೆ ಹೋಗು. ನೀ ಯಾವ ದೇಶದಿಂದ ಬಂದಿದ್ರೇನು, ಎಲ್ಲಿಂದ ಬಂದೆ, ಯೇಸು ನಮ್ದಲ್ಲೇ ಹೋಗು. ಅಷ್ಟು ಗಂಡನ್ನು ಕಳಿಸಿ ಪಾತಾಳ ಬೀಗಕ್ಕೆ ಯಾಕೆ ನಾನೇ ಹಾಕ್ಬಿಟ್ಟಿದ್ದೀನಲ್ಲ. ಈಗ ನೀನು ಯೇಸುಗೆ ಒಪ್ಪಿಬಿಟ್ಟು ಹೋಗು. ಯೇಸು ದೇವತೆ ನಾನು ಅದಕ್ಕೆ ನಾನು ನೋಡಿ ಎಲ್ಲ ಉರಿಗೊಳ್ಳಿಯಿಂದ ನನ್ನ ಯೇಸು ಗೊತ್ತಾ ಯಾರಂತ? ನಮ್ಮ ದೇವತೆ. ಯೇಸು ಯಾರು? ಯೇಸು ಕ್ರಿಸ್ತ ಯಾರು? ಯೇಸು ಕ್ರಿಸ್ತ ಯಾರು? ನಾನೇ ತಪಾಸ್ ಮಾಡ್ತಾ ಇದ್ದೀನಲ್ಲ ನಿಮಗೆ. ಹೇಳು, ಯೇಸು ಯಾರು? ನಾನೇ ಹೇಳ್ಕೊಡ್ತೀನಲ್ಲ. ಯೇಸು ಕ್ರಿಸ್ತ ಯಾರು? ಹೇಳು, ಯೇಸು ಕ್ರಿಸ್ತ ಯಾರು? ನಾನು ಹೊನ್ನಮ್ಮ ದೇವತೆ. ಸಣ್ಣ ಮಗುವಿನ ಹತ್ಯೆ ಮಾಡ್ಕೊಂಡಿದ್ರ ಅದಕ್ಕೆ ತೀರಿಸಿಲ್ಲ, ಅದಕ್ಕೆ ನಾನು ನಿಮ್ಮ ಮನೆಗೆ ಇದ್ದೀನಿ. ಅದಕ್ಕೆ ನನಗೆ ಕೊಡ್ರಿ. ಅದೇನೋ ಕುರಿ ಕೊಡ್ತೀನಿ, ಮಗು ಹುಟ್ಟಿದ್ರೆ ಕುರಿ ಕೊಡ್ತೀನಿ. ಅವರಪ್ಪ ಅಡಿಗೆ ಮಾಡ್ಕೊಂಡು ಅವರಮ್ಮ ಅವ್ರ ಮನೆ ಹುಚ್ಚು ಮಾಡಿದ್ದೀನಿ. ಇಲ್ಲಿ ಕರ್ಕೊಂಡ್ಬಂದು ಅವರು ಇರಲ್ಲ ಬಿಡು, ಅವ್ರು ಹುಚ್ಚರಿಂದ ಬಿಡುಗಡೆ ಆಗ್ತಾರೆ. ಅವ್ರ ಮನೆ ನಷ್ಟ ಮಾಡಿದ್ದೀನಿ. ಅವ್ರು ನಷ್ಟ ಅವ್ರ ಅಪ್ಪ ಅಮ್ಮ ನಷ್ಟ ಮಾಡಿ ನನಗೆ ಕುರಿ ಕೊಡ್ಬೇಕಿತ್ತು. ಕೊಟ್ಟಿದ್ರೆ ನಾನು ಹೋಗ್ಬಿಟ್ಟಿದ್ದೆ. ಈ ಕುರಿ ಕೊಟ್ಟರೆ ನಾನು ಹೋಗ್ತಿದ್ದೆ. ಯೇಸು ಕ್ರಿಸ್ತನು ಅವರೇ ಕುರಿಯಾಗಿ ಬಲಿಯಾಗಿದ್ದಾರೆ. ಹೌದು, ಅದಕ್ಕೆ ಮತ್ತೆ ಹೌದು, ಬಲಿ ಯೇಸು ಕ್ರಿಸ್ತ. ಯೇಸುನೇ ಬಲಿ. ನಾನು ದೇವತೆ ಅಲ್ಲ, ಈ ಲೋಕದ ದೇವತೆ. ಬಲಿ ಈ ಲೋಕದ ದೇವತೆ ನಾನು. ಇವರಲ್ಲಿ ನಿಮಗೆ ಜಗವಿಲ್ಲ.
ಬಂದೆ ಆಗೋದಿಲ್ಲ. ಅವರು ಇವತ್ತು ರಕ್ತ ಕೊಟ್ಟಿನಿ, ಯೇಸುವಿನ ರಕ್ತ ನನ್ನ ಅರಿಕೆಯನ್ನು ಏನೇನು ಅವ್ರ ಅಪ್ಪ ಅಮ್ಮ ಅರಿಕೆ ಮಾಡ್ಕೊಂಡಿದ್ರು ಇವತ್ತಿಗೆ ಅವ್ರ ಮನೆ ಕುಟುಂಬದಲ್ಲೂ ಕೂಡ ಶಾಂತಿ ಸಮಾಧಾನ ಸಿಕ್ಕಿ ಅವ್ರ ಕುಟುಂಬದ ಉಸಿರಾಗಿದ್ದರೆ ಮೇಲೆ ನೆಟ್ಟಾಗುವಂತೆ ಒಂದಾಗುವಂತೆ ಇವತ್ತು ಸಹಾಯ ಮಾಡಿ ದೇವರು. ನಾನು ಇವತ್ತು ಆ ರಕ್ತ ಕುರಿ ಮರಿ ರಕ್ತ ಕೊಡದೆ ನಾನು ಹೋಗ್ತಾನೆ ಇರಲಿಲ್ಲ. ಕುರಿ ರಕ್ತ ಕೊಟ್ಟಿದ್ರೆ ಅಪ್ಪ ಅಮ್ಮ ಅರಿಕೆ ಪೂರ್ಣವಾಗಿ ದೇವತೆ ಆದವಳು ನಾಶವಾಗಿ ಯೇಸು ನಾಮದಲ್ಲಿ ಲಯವಾಗಲಿ, ಯೇಸು ವಾಕ್ಯದಲ್ಲಿ ಲಯವಾಗಲಿ. ಯೇಸಪ್ಪ ನಿಮ್ಮ ಮಾಸುಂಡೆ ರಕ್ತದಿಂದ ಬಿಡುಗಡೆ, ಯೇಸಪ್ಪ ಮುಳ್ಮುಡಿ ರಕ್ತದಿಂದ ಮುಳ್ಮುಡಿ ರಕ್ತ ಬಿಡುಗಡೆ, ಯೇಸಪ್ಪ ನಿಮ್ಮ ಮಾಸುಂಡೆಗಳಿಂದ ಬಿಡುಗಡೆ 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 ಬಿಡುಗಡೆ. ಅಯ್ಯೋ ಇದೇನಾಗ್ತದೆ ಇವತ್ತೇ ನನ್ನನ್ನು ಬಿಡಲ್ಲ. ಇವತ್ತು ಮನೆಗೆ ಗಂಟ ಬಿಡಲ್ಲ, ಹಾಕ್ಬಿಡು ಮಳೆಗಾಲ. ರಕ್ತ ಕುಡ್ದಾತು, ಕುರಿ ರಕ್ತ ಕುಡ್ದೆ. ಮತ್ತೆ ಈ ದೇವರು ಯೇಸು ಕೊಟ್ಬಿಟ್ಟು ದೇವರಿಂದ ಹೊರಗಡೆ ಅವ್ರ ಮಂದೇವರಾಗಿರುವಂತ ನಾನು ಹೊನ್ನಮ್ಮ ಅಂತ ನನ್ನ ಹೆಸರು. ಹೌದು, ತಂದೆ ತಾಯಿ ಮನೆಗೆ ನನ್ನನ್ನು ಅಳತೆ ಮಾಡ್ಕೊಂಡಿದ್ರು. ಆ ರಕ್ತಕ್ಕೋಸ್ಕರ ಕಾದಿದ್ದೆ. ಆ ರಕ್ತ ನನಗೆ ಯಾಕೆ ಒಳಗೆ ನನ್ನ ರಕ್ತದ ಆಸೆಯನ್ನ ತೆಗೆದುಕೊಟ್ಟು ಸಂಪೂರ್ಣವಾಗಿ ನತ್ತಿನ ಪಾದದವರೆಗೂ ನನ್ನ ಹಣುಗಳು ಕೂಡ ಎಲ್ಲೂ ಇಲ್ಲದ ಹಾಗೆ ನಾನು ಇವತ್ತು ಸಂಪೂರ್ಣವಾಗಿ ನಿಮಗೆ ಮಾರ್ಕೊಟ್ಟು ನಿಮಗೆ ಪ್ರಮಾಣ ಮಾಡಿ ಈ ಜಾಗದಲ್ಲಿ ನನಗೆ ಬಿಡೋದು ಇಲ್ಲ ಅನ್ನೋದು ನನಗೆ ಬಂತು. ಸಂಪೂರ್ಣವಾಗಿ ರಕ್ತ ಕೊಟ್ಟು ನನ್ನ ಹರಕೆಯನ್ನು ನಾನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಹೌದು, ನಾನು ತೀರಿಸಿಕೊಂಡೆ. ನನ್ನ ಶರೀರ ಈ ರಕ್ತದಿಂದ ಈ ಶರೀರವನ್ನು ಬಿಟ್ಟು ನನ್ನ ಈ ಒಂದು ತುದಿಗೈಯಿಂದ ನನ್ನ ರಕ್ತವನ್ನು ಕೂತು ಹೋಗ್ತಾ ಇದ್ದೀನಿ. ಸಾಕು ಏಸಪ್ಪ. ಮಾರ್ಕನ ಶುಭ ಸಂದೇಶ 9ನೇ ಅಧ್ಯಾಯದಲ್ಲಿ ಕರ್ತನೆ ಮೂರ್ಛೆ ರೋಗದ ಪಿಶಾಚಿಯನ್ನು ಗದರಿಸಿದ ಕೂಡಲೇ ಹೊರಟೋಯ್ತಲ್ಲ, ಅದೇ ರೀತಿ ಬಿಡುಗಡೆ ಆಗಲಿ ಒಂದು ತುದಿಗೈಯಲ್ಲಿ ನಾನು ರಕ್ತ ಕೊಟ್ಟಾಗ ಭೂಮಿಗೆ ಪಾತಾಳಕ್ಕೆ ಅವ್ರಿಗೆ ಹೋದಲ್ಲ, ಗಂಡುಗೆ ರಕ್ತ ಕಳಿಸಿದ್ದೀನಿ ಅವರಿಗೆ. ಈಗ ನಾನು ಏನು ಇಲ್ಲ, ನನ್ನ ಏನು ಇಲ್ಲ, ಸುಮ್ಮನೆ ನಾನು ದೇವತೆ ಅಂತ ಇವ್ರ ಶರೀರದಲ್ಲಿ ಆತ್ಮಸಾಕ್ಷಿಯಾಗಿ ದೇಹವಾಗಿ ನಾನು ಸ್ಮರಣೆ ಮಾಡಿ ಹೇಳ್ತಾ ಇದ್ದೀನಿ. ಇವಳ ಮನೆಯಲ್ಲಿ ಸೇರಿರುವ ಎಲ್ಲ ಅಂಧಕಾರದ ಶಕ್ತಿಗಳನ್ನು ನನ್ನ ಮಣ್ಣುವಾಗಿ ಈ ಹೃದಯದಿಂದ ಅವರು ಯೇಸು ಸ್ವಾಮಿ ಈ ಹೃದಯವನ್ನು ತೆಗೆದುಕೊಂಡು ಹೋಗಿ ಎಲ್ಲ ಅಂಧಕಾರದ ಶಕ್ತಿಗಳನ್ನು ಕಾಲ ಕೆಳಗೆ ಹಿಂದಿನಿಂದ ಬಂದಿರುವಂತೆ ಎಲ್ಲ ಪಾದರಡೆ ಇವತ್ತು ಸಂಪೂರ್ಣವಾಗಿ ಇವುಗಳಿಂದ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದೇವೆ. ಸಂಪೂರ್ಣವಾದ ಅಂಗಗಳಿಂದ ನಾನು ಕೂಡ ಮುಗಿತು. ಸುನಾಮದಲ್ಲಿ ಪಾತಾಳಕ್ಕೆ ದೊಬ್ಬಲ್ಪಡಲಿ, ಯೇಸು ನಾಮದಲ್ಲಿ ಪಾತಾಳಕ್ಕೆ ದೊಬ್ಬಲ್ಪಡಲಿ, ಯೇಸು ನಾಮದಲ್ಲಿ ಪಾತಾಳಕ್ಕೆ ದೊಬ್ಬಲ್ಪಡಲಿ, ಯೇಸು ನಾಮದಲ್ಲಿ ಪಾತಾಳಕ್ಕೆ ದೊಬ್ಬಲ್ಪಡಲಿ. ಆಗಲ್ಲ, ಇನ್ನೇನು ಸರ್ಪಣಿ ಬಿತ್ತಲ್ಲ, ಇನ್ನೇನು ಮಾಡಿದ್ರು ನಾನು ಅಳ್ಳಾಡಕ್ಕಾಗಲ್ಲ. ಸರ್ಪಣಿ ಇಂಬಡಿಯಿಂದ ಸೇರ್ಕೊಂಡಿದ್ದೆ ನಾನು. ಯಾವುದೇ ಒಂದು ದೇವ ಪಿಶಾಚಿಯನ್ನು ಇಂಬಡಿಯಿಂದ ಸೇರ್ಕೊಳ್ತಾರೆ ಅಂತ ನಿಜ. ಇವತ್ತು ಆ ಇಂಬಡಿನೇ ಬಿಡುಗಡೆ 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 ನಜರೇತಿನ ಯೇಸು ನಾಮದಲ್ಲಿ ಬಿಡುಗಡೆ, ನಜರೇತಿನ ಯೇಸು ನಾಮದಲ್ಲಿ ಬಿಡುಗಡೆ. ಸ್ತೋತ್ರ ಸ್ತೋತ್ರ
ದೇಹ ಈ ದೇಹ ನಿಮ್ಮದು ನಿಮ್ಮದು ನನ್ನದಲ್ಲ. ನನ್ನದಲ್ಲ. ಯೇಸುವೆ ಯೇಸುವೆ ಈ ದೇಹ ಈ ದೇಹ ದೇವರ ಆಲಯ. ದೇವರ ಆಲಯ. ಯೇಸುವೆ ಯೇಸುವೆ ನನ್ನನ್ನು ನನ್ನನ್ನು ನಿಮಗೆ ಒಪ್ಪಿಸಿಕೊಡ್ತೀನಿ. ನಿಮಗೆ ಒಪ್ಪಿಸಿಕೊಡ್ತಾ ಇದ್ದೀನಿ. ಯೇಸುವೆ ಯೇಸುವೆ ನನ್ನ ನನ್ನ ಎಲ್ಲ ಪಾಪಗಳನ್ನು ಎಲ್ಲ ಪಾಪಗಳನ್ನು ಕ್ಷಮಿಸಿ. ಕ್ಷಮಿಸಿ. ಯೇಸುವೆ ಯೇಸುವೆ ಪೂರ್ತಿಯಾಗಿ ಪೂರ್ತಿಯಾಗಿ ನಾನು ನಿಮಗೆ ಸೇರಿದ್ದೇನೆ. ನಿಮಗೆ ಸೇರಿದ್ದೇನೆ. ನನ್ನನ್ನು ನನ್ನನ್ನು ಪೂರ್ತಿಯಾಗಿ ಬಿಡುಗಡೆ ಮಾಡಿ. ಬಿಡುಗಡೆ ಮಾಡಿ. ನನಗೆ ಇರುವ ಎಲ್ಲ ಕತ್ತಲೆ ಅದನ್ನು ಕಾರ್ಯಗಳನ್ನು ಏಸಪ್ಪ ಪಾದಕ್ಕೆ ನಿಮ್ಮ ಪಾದಕ್ಕೆ ಒಪ್ಪಿಸಿಕೊಡ್ತೀನಿ. ನಾನು ಇನ್ನು ಇನ್ನು ಇವಳ ದೇಹದಲ್ಲಿ ಇರೋದಿಲ್ಲ. ಇರೋದಿಲ್ಲ. ಯೇಸುವೆ ನನ್ನ ಜಗಕ್ಕೆ ನನ್ನ ಜಾಗಕ್ಕೆ ನಾನು ಹೋಗ್ತೀನಿ. ನಾನು ಹೋಗ್ತೇನೆ. ಇವಾಗ ಈ ನಿಮಿಷ ಈ ಕ್ಷಣದಲ್ಲಿ ಆಯ್ತು, ನಾನು ಬೇಡಿ ಆಗ್ತಾ ಎನ್ನ ಇಲ್ಲ ಆಫ್